ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತೇನೆಂದರೆ ನನ್ನ ಹಸ್ಬೆಂಡ್ಗೆ ಲೀವ್ ಇದ್ದು ಅವರು ಮನೇಲೇ ಕೆಲಸ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಲೇಟಾಗೇ ಎದ್ದಿದ್ದೀನಿ. ಅವರು ಶಾಪಲ್ಲಿ ಇರ್ತಾರೆ ನೋಡಿ, ನಾನು ಮನೆ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ಅವರು ವಾಕಿಂಗ್ ಹೋಗಿದ್ರು. ವಾಕಿಂಗಿಂದ ಬರುವಾಗ ಸ್ವಲ್ಪ ಹೂಗಳನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ವಂತೆ, ಹಾಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ರು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಅದನ್ನು ಈ ಥರ ಯಾಕೆ ವೇಸ್ಟ್ ಮಾಡೋದು ನೋಡಿಬಿಟ್ಟು ಈ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಇಟ್ಕೊಳ್ಳೋಣ, ಅಡುಗೆ ಮನೇಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನನಗೆ ಈ ಥರ ಅಡುಗೆ ಮನೇಲಿ ಹೂವುಗಳೆಲ್ಲ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ನನ್ನ ಹಸ್ಬೆಂಡ್ ಒಂದು ಬೇರೆ ಹೂವು ಕೂಡ ತೊಗೊಂಡು ಬಂದಿದ್ರು. ಅದ್ಯಾವುದು ಅಂತಲೇ ತೋರಿಸ್ತೀನಿ ನೋಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದನ್ನು ಪೇಪರ್ ಹೂವು ಅಂತ ಕರೀತಾರೆ, ಇಲ್ಲಾಂದರೆ ಬೋಗೆನ್ ವಿಲ್ಲಾ ಅಂತ ಕರೀತಾರೆ. ನಾವು ಸಾಮಾನ್ಯವಾಗಿ ರೋಡ್ ಸೈಡಲ್ಲೆಲ್ಲ ಬೆಳೆದಿರುತ್ತೆ, ಹಾಗೆ ಮನೆಯಲ್ಲಿ ಶೋಗೆಲ್ಲ ಹಾಕೊಂಡಿರ್ತೀವಿ ನೋಡಿ, ಆ ಹೂವು ಇದು. ಇದರಲ್ಲಿ ಇವತ್ತು ಟೀನ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹೂವು ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಶುಂಠಿನ ತೊಗೊಂಡು ಬಿಸಿನೀರಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳೋದು ಅಷ್ಟೇ. ಇಲ್ಲಾಂದರೆ ಬಿಸಿ ಬಿಸಿ ನೀರಿರುತ್ತಲ್ಲ, ಅದಕ್ಕೂ ಕೂಡ ಈ ಹೂವನ್ನ ಹಾಕ್ಬಿಟ್ಟು ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಅದು ಫುಲ್ಲು ಕಂಪ್ಲೀಟಾಗಿ ಈ ಥರ ಬೆಂದ್ಕೊಳಂಗಾಗುತ್ತೆ. ಅದಾದಮೇಲೆ ಸೋಸ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುಡಿಯೋದು ಅಷ್ಟೇ. ತುಂಬಾ ರುಚಿಯಾಗಿರುತ್ತೆ. ಅದಲ್ಲದೆ ಇದು ಶುಗರ್ ಪೇಷಂಟ್ಗಳಿಗಂತೂ ತುಂಬಾ ಒಳ್ಳೆಯದು. ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆದರೆ ಬೆಲ್ಲ ಏನು ಹಾಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ನಾರ್ಮಲಾಗಿ ಹಂಗೆ ಟೀ ಥರ ಮಾಡಿಕೊಂಡು ಕುಡಿಬೋದು. ಇದನ್ನು ಹೂವನ್ನ ನಮಗೆ ಸಿಗ್ತಾ ಇಲ್ಲ ಅಂತಂದರೆ ಒಂದ್ಸಲ ತೊಗೊಂಡು ಬಂದು ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ಡೈಲಿ ಈ ಥರ ಟೀ ಮಾಡಿಕೊಂಡು ಇಲ್ಲಾಂದರೆ ಹಾಲಿಗೆ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಆಯುರ್ವೇದಿಕಲ್ಲಿ ಈ ಡಯಾಬಿಟಿಸ್ ಪೇಷಂಟ್ಗೆಲ್ಲ ಈ ಪೌಡರ್ನ ಈ ಥರ ಮಾಡಿ ಕೊಡ್ತಾರೆ. ನಾನು ಯಾವುದೋ ಒಂದು ಬುಕ್ಕಲ್ಲಿ ಓದಿರೋ ನೆನಪು ಅಷ್ಟೇ. ಆದರೆ ನನಗೆ ಈ ಥರ ಹರ್ಬಲ್ ಟೀ ಎಲ್ಲ ತುಂಬಾ ಇಷ್ಟ. ಹಾಗಾಗಿ ನಾನು ಯಾವಾಗಲೂ ಯಾವುದಾದ್ರೂ ಒಂದು ಹರ್ಬಲ್ ಟೀನ ಈ ಥರ ಮನೇಲಿರೋ ಟೈಮಲ್ಲಿ ಮಾಡ್ಕೊತಾನೆ ಇರ್ತೀನಿ. ಇನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ಟೀ ಕುಡ್ಕೊಂಡು ಈಗ ಮಾಮೂಲಿಯಾಗಿ ಟೀ ಕಪ್ನ ಒಂದು 2 ಫಿಂಗರಲ್ಲಿ ಇಟ್ಕೊಳ್ತಾರೆ ನೋಡಿ, ಆ ಥರ ಹೆಂಗೆ ಇಟ್ಕೊಳ್ಳೋದು ಅಂತ ಹೇಳಿ ಹೇಳ್ತಾಯಿದ್ರು. ಹಾಗೆ ಸುಮ್ಮನೆ ಕುತ್ಕೊಂಡು ಅದು ಇದು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ ಇವತ್ತು. ಅದಾದಮೇಲೆ ನಾನು ಒಂದು ಹೊಸದು ಫುಡ್ ಪ್ರೊಸೆಸರ್ನ ತರಿಸ್ಕೊಂಡಿದ್ದೆ. ಹೊಸ ಮನೆಗೆ ಹೋದ್ಮೇಲೆ ಬೇಕಾಗತ್ತೆ ಅಂತೇಳಿ. ಇಲ್ಲಿ ಸ್ವಲ್ಪ ಅಡುಗೆ ಮನೆ ಚಿಕ್ಕದಲ್ವಾ, ಹಾಗಾಗಿ ನಾನು ತರಿಸ್ಕೊಂಡಿರಲಿಲ್ಲ. ಈಗ ಹೆಂಗಿದ್ರು ಹೊಸ ಮನೆಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಇದು ಯೂಸ್ ಆಗ್ಬೋದು ಅಂತೇಳಿ ಆರ್ಡರ್ ಮಾಡಿದ್ದೆ. ಅದು ನೋಡಿದ್ರೆ ಬೇಗನೆ ಡೆಲಿವರಿ ಆಗೋಗ್ಬಿಟ್ಟಿದೆ. ನನಗಂತೂ ಖುಷಿ ಆಯಿತು. ಈ ಥರ ಮನೆಗೆ ಏನಾದರೂ ಹೊಸ ಐಟಮ್ಸ್ ಬೇಗ ಬಂದುಬಿಟ್ರೆ ತುಂಬಾ ಖುಷಿಯಾಗುತ್ತೆ. ಅದಲ್ಲದೆ ಅದನ್ನು ನೋಡೋವರೆಗೂ ನನಗೆ ಸಮಾಧಾನ ಇರಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಓಪನ್ ಮಾಡಪ್ಪು ನೋಡೋಣ ಏನೇನು ಬಂದಿದೆ ಅಂತ ಹೇಳಿದ್ರಿಂದ ಅವರು ಓಪನ್ ಮಾಡಿ ನೋಡ್ತಾ ಇದ್ದಾರೆ. ನಾನು ಯಾವ ಥರ ಅಂದರೆ ಈ ಥರ ಮನೆಗೇನಾದರೂ ಹೊಸದಾಗಿ ಪರ್ಚೇಸ್ ಮಾಡಬೇಕು, ಅದರಲ್ಲೂ ಅಡುಗೆ ಮನೆಗೆ ಬೇಕಾಗೋ ಥಿಂಗ್ಸ್ನೆಲ್ಲ ತೊಗೊಳ್ಬೇಕು ಅಂದರೆ 100 ಸಲ ಯೋಚನೆ ಮಾಡ್ತೀನಿ. ಯಾವ ಬ್ರ್ಯಾಂಡ್ ಬೆಸ್ಟ್ ಇರುತ್ತೆ ಅದನ್ನು ತೊಗೊಳ್ಳೋಣ, ಸ್ವಲ್ಪ ಲೈಫ್ ಟೈಮ್ ಬರೋ ಥರ ಇರೋದನ್ನ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡೋದು. ತುಂಬ ಕಡೆ ನೋಡಿದಾಗ ನನಗೆ ಇಷ್ಟ ಆಗಿದ್ದು ಅಂದರೆ ಈ ವಿ-ಗಾರ್ಡ್ ಅವರ ಸೆಲೆರಾ ಫುಡ್ ಪ್ರೊಸೆಸರ್. ಇದು ನನಗೆ ತುಂಬಾ ಇಷ್ಟ ಆಯಿತು. ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ನಾನು ಇದನ್ನೇ ಆರ್ಡರ್ ಮಾಡಿದ್ದೀನಿ. ನೀವೀಗ ನೋಡ್ತಿರ್ಬೋದು, ಇದರಲ್ಲಿ 5 ಜಾರ್ಗಳನ್ನ ಕೊಟ್ಟಿದ್ದಾರೆ. ನೋಡ್ತಿದ್ದೀರಲ್ಲ, ಇಷ್ಟೆಲ್ಲ ಪ್ರಾಡಕ್ಟ್ ಬಂದಿದೆ. ನನಗೆ ಮುಖ್ಯವಾಗಿ ಬೇಕಾಗಿದ್ದು ಅಂದರೆ ಈ ಫುಡ್ ಪ್ರೊಸೆಸರ್. ಯಾಕಂದರೆ ನಾನು ಚಪಾತಿನ ಜಾಸ್ತಿ ಮಾಡ್ತಾ ಇರ್ತೀನಿ, ಹಾಗೆ ತರಕಾರಿನೆಲ್ಲ ಯಾವಾಗಲೂ ಕಟ್ ಮಾಡ್ತಾನೆ ಇರ್ತೀನಿ. ನನಗೆ ನೀವು ಕಮೆಂಟ್ ಮೂಲಕ ಹೇಳಿದ್ರಿ ಕೂಡ, ಯಾವುದಾದ್ರೂ ಒಂದು ಚಾಪರ್ನ ತಗೊಳ್ಳಿ ಶಿಲ್ಪ, ಅಷ್ಟೊಂದು ತರಕಾರಿ ಕಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಈ ಮಿಕ್ಸರ್ನ ತಗೊಂಡೆ. ಇದು ಬರುತ್ತೆ ಅಂತಲೇ ನಾನು ಈ ಮಿಕ್ಸರ್ನ ತೊಗೊಂಡಿದ್ದು. ನನಗೆ ಚಪಾತಿ ಮಾಡಲಿಕ್ಕೆ ಮತ್ತು ತರಕಾರಿ ಎತ್ತಲಿಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಫುಡ್ ಪ್ರೊಸೆಸರ್ಗೆ ಕೆಲವೊಂದು ಬ್ಲೇಡ್ಸ್ನೆಲ್ಲ ಕೊಟ್ಟಿದ್ದಾರೆ. ಈ ಆಟ ನೀಡಿಂಗ್ ಬ್ಲೇಡ್ ಇರ್ಬೋದು, ಹಾಗೆ ಚಾಪಿಂಗ್ ಬ್ಲೇಡ್ ಇರ್ಬೋದು, ಇನ್ನು ಸೌತೆಕಾಯಿನೆಲ್ಲ ಕಟ್ ಮಾಡಲಿಕ್ಕೆ ಈ ಬ್ಲೇಡ್ ಇರ್ಬೋದು, ಕೋಸಂಬರಿ ಎಲ್ಲ ಮಾಡ್ತೀವಿ ನೋಡಿ, ಆವಾಗ ಕ್ಯಾರೆಟ್ನೆಲ್ಲ ತುರ್ಕೊಳ್ಬೇಕಾಗತ್ತಲ್ಲ, ಅದಕ್ಕೆ ಈ ಥರ ಬ್ಲೇಡ್ ಇರ್ಬೋದು, ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ಜ್ಯೂಸರ್ನು ಕೂಡ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಮಸಾಲೆ ಎಲ್ಲ ರುಬ್ಕೊಳ್ಳಿಕ್ಕೆ 3 ಜಾರ್ಗಳನ್ನ ಕೊಟ್ಟಿದ್ದಾರೆ. ಇದು ಒಂದು ಮೀಡಿಯಂ ಜಾರು, ಇದು ದೊಡ್ಡ ಜಾರು, ಹಾಗೆ ಇದೊಂದು ಪುಟಾಣಿ ಜಾರ್ ಕೊಟ್ಟಿದ್ದಾರೆ ಚಟ್ನಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತಿನ ತಿಂಡಿಗೆ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಪರೋಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದಲ್ಲದೆ ಇವತ್ತು ಹೊಸ ಫುಡ್ ಪ್ರೊಸೆಸರ್ ಕೂಡ ಬಂದಿದೆಯಲ್ಲ, ಅದೇನೋ ಒಂಥರ ಖುಷಿ ಇರುತ್ತೆ. ಇದರಲ್ಲೇ ಮಾಡಿ ನೋಡೋಣ. ಸಾಮಾನ್ಯವಾಗಿ ಚಪಾತಿ ಹಿಟ್ಟನ್ನೆಲ್ಲ ಇದರಲ್ಲಿ ನಾದೋದನ್ನ ನಾನು ನೋಡಿದ್ದೀನಿ. ಏನಿದು ಇಷ್ಟು ಬೇಗ ಆಗಿಬಿಡುತ್ತಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ನಾನು ಕೂಡ ನೋಡೋಣ ಇದು ನಿಜನಾ, ಹೆಂಗಾಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತಲೇ ಹೇಳ್ಬಿಟ್ಟು ಇವಾಗ ಚಪಾತಿನೂ ಕೂಡ ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚಪಾತಿ ಹಿಟ್ಟನ್ನ ಇದರಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಈ ಥರ ಹಿಟ್ಟನ್ನ ಯಾವ ಥರ ಇದರಲ್ಲಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಗೇರ್ ಬಾಕ್ಸ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸಿಗೆ. ನಾವು ನೀಟಾಗಿ ಈ ಥರ ಲಾಕ್ ಮಾಡ್ಕೊಳ್ಬೇಕು. ಅದು ಎಲ್ಲೂ ಕೂಡ ಸೈಡಲ್ಲಿ ಕೂತಿರಬಾರ್ದು, ನೀಟಾಗಿ ಲಾಕ್ ಆಗಿರಬೇಕು. ಅದಾದಮೇಲೆ ನಾನು ಮೇನ್ ಶಿಫ್ಟ್ ಅಂತ ಒಂದ್ಬಿಟ್ಟು ಕೊಟ್ಟಿರ್ತಾರೆ, ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಅದಾದಮೇಲೆ ಕಂಟೈನರ್ನ ಈ ಥರ ಲಾಕ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ಅಷ್ಟೇ ನಾವು ಕರೆಕ್ಟಾಗಿ ಲಾಕ್ ಮಾಡಬೇಕಾಗತ್ತೆ. ಅದಾದಮೇಲೆ ನಾನು ಆ ಬ್ಲೇಡ್ ಹೋಲ್ಡರ್ನ ಹಾಕ್ತಾಯಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಬ್ಲೇಡ್ ಹೋಲ್ಡರು. ಇದನ್ನು ನಾನು ಈ ಥರ ಫಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಈ ಆಟ ನೀಡಿಂಗ್ ಬ್ಲೇಡ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡಬೇಕಾದ್ರೂ ಅಷ್ಟೇ ನಾವು ನೀಟಾಗಿ ನೋಡಿಕೊಂಡು ಕೆಳಗಡೆ ಅದು ಈ ಥರ ಲಾಕ್ ಆಗಬೇಕು. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಲಾಕ್ ಆಗಬೇಕು. ಆ ಥರ ನಾವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ ಇದ್ರ ಕೆಲಸ, ಜಾಸ್ತಿ ಏನು ತಲೆನೋವಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮೆಜರಿಂಗ್ ಕಪ್ ಕೊಟ್ಟಿರ್ತಾರೆ, ಅದೇ ಕಪ್ಪಲ್ಲಿ ಒಂದು 3/4 ಭಾಗದಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಹಾಕ್ತಾಯಿದ್ದೀನಿ. ನಾವು ಇದೇ ಥರ ಗೋಧಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ಮೊದಲು ನೀರು ಹಾಕೋದು, ಅದಾದಮೇಲೆ ಗೋಧಿ ಹಿಟ್ಟನ್ನ ಹಾಕೋದು ಮಾಡಬಾರ್ದು. ಅದಾದಮೇಲೆ ಈ ಕಂಟೈನರ್ ಕವರ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ಲಾಕ್ ಮಾಡಿಬಿಟ್ಟು ನಾನು ಸ್ವಲ್ಪ ನೀರನ್ನ ಇವಾಗ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಳ್ಬೇಕು. ಅದಾದಮೇಲೆ ಒಂದು ಫುಡ್ ಪ್ರೆಷರ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ನಾನು ಈ ಥರ ಹಾಕ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಫುಡ್ ಪ್ರೊಸೆಸರ್ ಅಂತ ಇದೆ, ಅಲ್ಲಿಗೆ ನಾವು ಒಂದು ಸಲ ತಿರುಗಿಸಿದ್ರೆ ಸಾಕು, ನಮ್ಮ ಆರಾಮಾಗಿ ಗೋಧಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಬಿಡ್ಬೋದು ಚಪಾತಿ ಮಾಡಲಿಕ್ಕೆ. ಈಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವು ಈ ಥರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಎಷ್ಟು ಬೇಗ ರೆಡಿ ಆಗಿಬಿಡ್ತು ಅಂತ ಅಂದರೆ ತುಂಬ ಬೇಗನೆ ಹಿಟ್ಟು ರೆಡಿನೇ ಆಗೋಗ್ಬಿಡ್ತು. ನನಗಂದ್ರೆ ತುಂಬಾ ಇಷ್ಟ ಕೂಡ ಆಯಿತು. ಟೈಮ್ ಕೂಡ ಸೇವ್ ಆಗುತ್ತೆ ನಮ್ಮದು, ಆರಾಮಾಗಿ ಮಾಡ್ಕೊಳ್ಬೋದು. ಈಗ ನೀವು ನೋಡ್ತಿದ್ದೀರಲ್ಲ, ನಾನು ಹಂಗೂ ಅಂದ್ಕೊಂಡೆ ಸ್ವಲ್ಪ ಚಪಾತಿ ಹಿಟ್ಟು ರಫ್ ಆಗುತ್ತಾ ಏನೋ ಅಂತ ಹೇಳ್ಬಿಟ್ಟು. ರಫ್ ಏನಾಗಲಿಲ್ಲ, ತುಂಬಾ ಸಾಫ್ಟಾಗಿ ಚಪಾತಿ ಹಿಟ್ಟು ಆಗಿದೆ. ಹಾಗೆ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಬೇಕಿತ್ತಲ್ಲ, ಅದನ್ನು ಕೂಡ ಇದರಲ್ಲೇ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಸೇಮ್ ಅದೇ ಥರ ನಾನು ಫಿಕ್ಸ್ ಮಾಡಿಕೊಂಡು ಆ ಬ್ಲೇಡ್ನ ಮಾತ್ರ ಚೇಂಜ್ ಮಾಡ್ಕೊತಾ ಇದ್ದೀನಿ. ಇದು ಚಾಪರ್ ಬ್ಲೇಡು, ಇದನ್ನು ನಾನು ಇವಾಗ ಫಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಈ ವೆಜಿಟೇಬಲ್ ಪರೋಟನೆಲ್ಲ ಮಾಡ್ಕೊಳ್ಳಿಕ್ಕೆ ತರಕಾರಿ ಕಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಲ್ವಾ, ಇದರಲ್ಲಂತೂ ನಿಜವಾಗ್ಲೂ ಬೇಗನೆ ಆಗೋಯ್ತು. ನೀವು ನೋಡಿ ಇವಾಗ ಎಷ್ಟು ಬೇಗ ತರಕಾರಿ ಎಲ್ಲ ಕಟ್ಟೋಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ಸೇಮ್ ಅದೇ ಥರ ನಾನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದರೆ ಸ್ವಲ್ಪ ಹುಷಾರಾಗಿ ಫಿಕ್ಸ್ ಮಾಡಬೇಕು, ಯಾಕಂದರೆ ಇದು ತುಂಬಾ ಶಾರ್ಪ್ ಇರುತ್ತೆ. ಈಗ ಮೊದಲು ನಾನು ಬೀನ್ಸ್ ಹಾಕಿ ನೋಡೋಣ ಅದು ಚಾಪ್ ಆಗುತ್ತಾ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಅದು ಕೂಡ ಬೇಗನೆ ಆಗೋಯ್ತು. ಒಂದು 5-6 ಸೆಕೆಂಡ್ಗೆಲ್ಲ ಫುಲ್ಲು ಬೀನ್ಸ್ ಇದ್ದಿದ್ದೆಲ್ಲ ಚಾಪ್ ಆಗೋಯ್ತು. ಅದು ಸಣ್ಣಕ್ಕೆ ಚಾಪ್ ಆಗಿದೆ, ನೋಡ್ತಿರ್ಬೋದು ನೀವು. ಕ್ಯಾರೆಟ್ ಇರ್ಬೋದು, ಹಾಗೆ ಹೂಕೋಸು ಇರ್ಬೋದು, ಇದನ್ನೆಲ್ಲ ಹಾಕಿ ನಾನು ಚಾಪ್ ಮಾಡಿಕೊಂಡೆ. ಆದರೆ ನನಗೆ ಬೇಗನೆ ಆಯಿತು ಅಂತಲೇ ಅನ್ನಿಸ್ತು. ನನಗಂತೂ ತುಂಬ ಖುಷಿ ಆಯಿತು, ಇಷ್ಟು ಬೇಗ ಕೆಲಸ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಟ್ಟಾಗಿದೆ. ಆರಾಮಾಗಿ ಇವಾಗ ನಾನು ಪರೋಟಾನ ರೆಡಿ ಮಾಡ್ಕೊಂಡು ಬಿಡ್ಬೋದು. ನನಗಂತೂ ಇವತ್ತು ಟೈಮ್ ಸೇವ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಈ ಫುಡ್ ಪ್ರೊಸೆಸರ್ ಏನಾದರೂ ನಿಮಗೆ ಬೇಕಿದ್ರೆ ನೀವು ಖಂಡಿತ ಕೇಳ್ತೀರಾ, ಲಿಂಕ್ ಕೊಡಿ ಶಿಲ್ಪ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಚೆಕ್ ಮಾಡ್ಬೋದು. ಇನ್ನು ನಾನು ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯ್ತಲ್ಲ, ಪರೋಟಾನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಒಂದು ಆಲೂಗಡ್ಡೆನ ಕೂಡ ಬೇಯಲಿಕ್ಕೆ ಇಟ್ಟಿದ್ದೆ. ಈ ವೆಜಿಟೇಬಲ್ ಪರೋಟ ಮಾಡುವಾಗೆಲ್ಲ ನಾವು ಆಲೂಗಡ್ಡೆನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಪನ್ನೀರ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ನು ಕೂಡ ತುರಿದಿಟ್ಕೊತಾ ಇದ್ದೀನಿ. ತುರಿದಿಟ್ಕೊಂಡ್ರೆ ಆರಾಮಾಗಿ ನಾವು ಲಟ್ಟಿಸ್ಕೊಳ್ಬೇಕಾದ್ರೆ ಎಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ಈ ಥರ ವೆಜಿಟೇಬಲ್ ಪರಾಟ ಎಲ್ಲ ಮಾಡುವಾಗ ನಾನು ನಾರ್ಮಲಾಗಿ ಈ ಥರ ಬೇಯಿಸ್ಕೊಂಡೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ, ಹಂಗೆ ಮಾಡಿಬಿಡ್ತೀನಿ. ಹಂಗೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ಯಾಕೋ ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ತರಕಾರಿ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ತರಕಾರಿನ ಸೇರಿಸಿದ ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಎಣ್ಣೆಲೇ ಚೆನ್ನಾಗಿ ಹುರ್ಕೊತೀನಿ ನಾನು. ಇದಕ್ಕೆ ನೀರು ಏನೂ ಹಾಕೋದಿಲ್ಲ, ಈ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಹುರ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ನಾವು ಅರಿಶಿನದ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಆದರೆ ನಾನಿವತ್ತು ಇದಕ್ಕೆ ಅರಿಶಿನದ ಪುಡಿ ಎಲ್ಲ ಏನೂ ಹಾಕಿಲ್ಲ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಲೋ ಫ್ಲೇಮಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಒಂದು ತರಕಾರಿ ಎಲ್ಲ ಒಂದು 3/4 ಭಾಗದಷ್ಟು ಬೆಂದ್ಕೊಂಡ್ಬಿಟ್ಟಿರುತ್ತೆ. ಒಂದು 5-6 ನಿಮಿಷ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಟ್ರೆ, ಯಾಕಂದರೆ ಸಣ್ಣದಾಗಿ ಹಚ್ಕೊಂಡಿದ್ದೀವಲ್ಲ ಹಾಗಾಗಿ. ಇನ್ನು ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಇಷ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ತರಕಾರಿದೆಲ್ಲ ಬಿಸಿ ಇರುತ್ತೆ ನೋಡಿ, ಅದರಲ್ಲೇ ಈ ಮಸಾಲೆ ಕೂಡ ಬೆಂದ್ಕೊಳುತ್ತೆ. ಸಪ್ರೇಟಾಗಿ ನಾವೇನು ಬೇಯಿಸೋ ಅವಶ್ಯಕತೆ ಕೂಡ ಇಲ್ಲ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸೇರಿಸ್ಕೊಂಡಿದ್ದೀನಿ.
ಹಾಗೆ ಒಂದು ಮುಕ್ಕಾಲು ಭಾಗ ಕಪ್ಪಾಗುವಷ್ಟು ಪನ್ನೀರ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 20 ಗ್ರಾಮ್ ಪನ್ನೀರ್ ಇರ್ಬೋದು ಅಂತ ಅಂದ್ಕೊಳ್ಳಿ. ಅಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ನಮಗೆ ಅದು ಗಂಟೆಲ್ಲ ಸಿಗಬಾರ್ದು. ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವು ನೋಡ್ತಿದ್ದೀರಲ್ಲ, ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಉಂಡೆ ಕಟ್ಟಾಗಿ ಬರಬೇಕು, ಆ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಮನೇಲಿ ಕೊತ್ತಂಬರಿ ಸೊಪ್ಪಿತ್ತು, ಹಂಗಾಗಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಈಗ ನೀವು ನೋಡ್ತಿದ್ದೀರಲ್ಲ, ಇದಾಗಲೇ ಇವಾಗ ರೆಡಿಯಾಗಿದ್ದಾಯಿತು. ಇನ್ನು ಅದನ್ನು ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಮೊದಲು ಸ್ವಲ್ಪ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಟ್ನಿ ರೆಡಿಯಾಗಿದ್ಬಿಟ್ರೆ ಪರೋಟನ ಬಿಸಿ ಬಿಸಿ ಮಾಡ್ತಾ ನನ್ನ ಹಸ್ಬೆಂಡ್ಗೂ ಕೂಡ ಕೊಡ್ಬೋದು. ಅವರು ಕೂಡ ಬಿಸಿ ಬಿಸಿ ತಿನ್ಕೊಳ್ತಾರೆ. ತಣ್ಣಗಾದ್ಮೇಲೆ ತಿನ್ನೋಕ್ಕಿಂತ ಪರೋಟ ಎಲ್ಲ ಬಿಸಿ ಇದ್ದಾಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ ಮೊಸರು, ಈ ಥರ ಚಟ್ನಿ, ಇಲ್ಲಾಂದರೆ ಗ್ರೀನ್ ಚಟ್ನಿ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹೊಂದ್ಕೊಳುತ್ತೆ. ಇವತ್ತು ನಾನು ಬೆಳ್ಳುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಜಾರ್ಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದು ಫುಲ್ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಸಾಫ್ಟ್ ಆದಮೇಲೆ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬೋದು, ಸಣ್ಣದಾಗಿ ರುಬ್ಬಿದ್ದೀನಿ. ಇದಾದಮೇಲೆ ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿ ಅದಕ್ಕೆ ಜೀರಿಗೆ, ಸಾಸಿವೆ ಎರಡನ್ನೂ ಕೂಡ ಒಂದೊಂದು ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದೆಲ್ಲನೂ ಹುರ್ಕೊಂಡಿದ್ದಾದಮೇಲೆ ನಾನು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋದು ಅಷ್ಟೇ. ಇದು ಹುರ್ಕೊಳ್ತಾನೆ ನಾವು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 1/4 ನಿಂಬೆಹಣ್ಣಿನ ಗಾತ್ರದ್ದು ಅಂದ್ಕೊಳ್ಳಿ, ಅಷ್ಟು ಬೆಲ್ಲ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಏನಂದರೆ ನಾವು ಈ ಥರ ಪರೋಟಾಗೆ ಮಾತ್ರ ಅಲ್ಲ, ಅನ್ನಕ್ಕೂ ಕೂಡ ನೆಂಚ್ಕೊಳ್ಬೋದು, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಹಾಕ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದು ಬೇಗ ಹಾಳಾಗೋದಿಲ್ಲ ಕೂಡ. ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 3 ದಿನ ತಿನ್ಕೊಳ್ಬೋದು. 3 ದಿನದಾದಮೇಲೆ ಏನು ಅಷ್ಟೊಂದು ಬೇಡ ಅಂತ ಅನಿಸುತ್ತೆ. ಒಂದು 3 ದಿನ ಆರಾಮಾಗಿ ನಾವು ತಿನ್ಕೊಳ್ಬೋದು. ಆದರೆ ಇದ್ರದ್ದೊಂದು ಪರಿಮಳ ಇರುತ್ತಲ್ಲ, ಅದೆಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನನಗಂತೂ ಇದು ನನ್ನ ಫೇವ್ರೆಟ್ ಚಟ್ನಿ ಅಂತಲೇ ಹೇಳ್ಬೋದು. ಇದನ್ನು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಪರೋಟಾಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಕೂಡ ಮಾಡಿದ್ದಾಯ್ತಲ್ಲ. ಇನ್ನು ಪರೋಟ ಮಾಡೋದು ಸಾಮಾನ್ಯವಾಗಿ ನಾನು ಎಲ್ಲ ಬ್ಲಾಗಲ್ಲೂ ತೋರಿಸ್ಬಿಟ್ಟಿದ್ದೀನಿ, ಸುಮಾರು ಥರ ಪರೋಟನ ಮಾಡಿ. ಇನ್ನು ಮಾಮೂಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಯಾವ ಥರ ಪರೋಟನ ಮಾಡ್ಕೊಳ್ಳೋದು ಅಂತ. ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇಲ್ಲಿ ಈ ಥರ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಉಂಡೆ ಮಾಡಿಬಿಟ್ಟು ನಾವು ಮತ್ತೆ ಇದನ್ನು ನೀಟಾಗಿ ಎಲ್ಲೂ ಕೂಡ ಓಪನ್ ಆಗದೆ ಕ್ಲೋಸ್ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋದು ಅಷ್ಟೇ. ನಾವು ಸಣ್ಣದಾಗಿ ತರಕಾರಿನ ಹಚ್ಕೊಂಡು ನೀಟಾಗಿ ಈ ಥರ ಮಾಡಿಕೊಂಡ್ರೆ ಖಂಡಿತ ಈ ಥರ ಪರೋಟ ಎಲ್ಲ ಕಿತ್ತೋಗಲ್ಲ. ನೀವು ನೋಡ್ತಿರ್ಬೋದು, ಎಲ್ಲೂ ಕೂಡ ಕಿತ್ತೋಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾವೇನಾದರೂ ತರಕಾರಿನ ಸ್ವಲ್ಪ ದಪ್ಪದಾಗಿ ಹಚ್ಕೊಂಡೆಲ್ಲ ಮಾಡಿದ್ರೆ ಮಾತ್ರ ಪರೋಟ ಎಲ್ಲ ಕಿತ್ತೋಗೋ ಥರ ಅನಿಸೋದು. ನಾನು ಎಣ್ಣೆ ಏನು ಹಾಕಿಲ್ಲ, ಹಂಗೆ ಮಾಡ್ಕೊಳ್ತೀನಿ. ಬೇಕಂದರೆ ಎಣ್ಣೆ ಕೂಡ ಹಾಕಿ ಮಾಡ್ಕೊಳ್ಬೋದು. ಎಣ್ಣೆ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಸ್ವಲ್ಪ ರುಚಿಯಾಗಿರುತ್ತೆ ಅಷ್ಟೇ. ನನಗೆ ಇದೇ ಥರ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನಮಗೆ ಇದೇ ಥರ ತಿಂದು ಅಭ್ಯಾಸ. ನಮ್ಗೆ ಈ ಥರ ಪರೋಟ ಎಲ್ಲ ಮಾಡಿದಾಗ ಒಂದು ಮೊಸರು ಇದ್ಬಿಟ್ರೆ ಸಾಕು, ತುಂಬಾ ಖುಷಿ ಪಟ್ಕೊಂಡು ತಿಂತೀವಿ. ನಾನು ಎಲ್ಲ ತರಕಾರಿ ಹಾಕಿರೋದ್ರಿಂದ ಇವತ್ತು ಇನ್ನೊಂದು ಪಲ್ಯ ಎಲ್ಲ ಏನೂ ಮಾಡಲಿಕ್ಕೆ ಹೋಗಿಲ್ಲ. ಇದನ್ನೇ ನಾವಿವತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈಗ ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದನ್ನು ನಾವು ಹಂಗೆ ಕೂಡ ತಿನ್ಕೊಳ್ಬೋದು, ಏನೂ ಬೇಡ ಇದ್ರ ಜೊತೆಗೆ. ಇನ್ನು ಮಕ್ಕಳಿಗೆಲ್ಲ ನಾವು ಆರಾಮಾಗಿ ಕೈ ಕೊಡ್ಬೋದು, ಅವರು ಆಟ ಆಡ್ಕೊಂಡು ತಿನ್ಕೊಂಡು ಬಿಡ್ತಾರೆ. ತರಕಾರಿ ಎಲ್ಲ ಯಾರು ತಿನ್ನಲ್ಲ ನೋಡಿ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ತರಕಾರಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಹಾಗೆ ವೆಯ್ಟ್ ಲಾಸ್ ಮಾಡೋರು ಕೂಡ ಆರಾಮಾಗಿ ಪರೋಟನ ತಿನ್ಕೊಳ್ಬೋದು. ನಾನಿನ್ನು ತಿಂಡಿಯೆಲ್ಲ ಮುಗಿಸಿ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ತರಕಾರಿ ತೊಗೊಂಡು ಬರ್ಲಿಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಫ್ರಿಜ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ನೋಡಿದಾಗ ತರಕಾರಿ ಎಲ್ಲ ಏನೂ ಇರಲಿಲ್ಲ. ಅದಲ್ಲದೆ ನಮ್ಮ ಫ್ರಿಜ್ಜೆಲ್ಲ ತುಂಬಾ ಮೆಸ್ಸಿ ಆಗೋಗ್ಬಿಟ್ಟಿತ್ತು. ನಾನು ಈ ಅಡುಗೆ ಕೆಲಸ, ಶಾಪಿನ ಕೆಲಸ, ವಿಡಿಯೋ ಎಡಿಟಿಂಗ್ ಕೆಲಸ ಇದಿಲ್ಲ ಎಲ್ಲಾದರೂ ಮಧ್ಯೆ ಫ್ರಿಜ್ನ ಕ್ಲೀನ್ ಮಾಡೋದನ್ನೇ ಮರ್ತುಬಿಟ್ಟಿದ್ದೆ. ಸುಮಾರು ಒಂದು 20ರಿಂದ 25 ದಿನವೇ ಆಗೋಗ್ಬಿಟ್ಟಿತ್ತು ಅನ್ಕೋತೀನಿ. ಒಂದು ತಿಂಗಳಾಗಿತ್ತು ಅಂತಲೇ ಅನಿಸುತ್ತೆ. ತುಂಬಾ ಮೆಸ್ಸಿ ಆಗೋಗ್ಬಿಟ್ಟಿತ್ತು ಫ್ರಿಜ್ಜೆಲ್ಲ. ಅದನ್ನು ನೋಡಿ ನನಗೆ ಒಂಥರ ಅನಿಸ್ಬಿಡ್ದು ಇವತ್ತು. ಸರಿ, ಹೆಂಗಿದ್ರು ತರಕಾರಿ ಕೂಡ ಖಾಲಿಯಾಗಿದೆಯಲ್ಲ, ಹೋಗಿ ತೊಗೊಂಡು ಬಂದುಬಿಟ್ಟು ಫ್ರಿಜ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ತರಕಾರಿ ತರೋಕ್ಕೆ ಹೊರಗಡೆ ಬಂದಿದ್ದೀನಿ. ಅದಲ್ಲದೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಒಂದು
12 ಗಂಟೆ ಆಯಿತು. ನನ್ನ ಹಸ್ಬೆಂಡ್ ಕೂಡ ಈ ಟೈಮಲ್ಲಿ ಫ್ರೀ ಇದ್ದರು, ಅವ್ರಿಗೂ ಕೆಲಸ ಎಲ್ಲ ಮುಗೀತಂತೆ. ಇನ್ನು ಶಾಪಲ್ಲಿ ಕೂಡ ಈ ಟೈಮಲ್ಲಿ ಏನು ಅಷ್ಟೊಂದು ಜನ ಕಸ್ಟಮರ್ ಬರೋಲ್ಲ, ಅದಲ್ಲದೆ ಇವತ್ತು ಶನಿವಾರ ಅಲ್ವಾ, ಸ್ಕೂಲೆಲ್ಲ ಬೇಗನೆ ಬಿಟ್ಟಿರ್ತಾರೆ. ಇನ್ನು ಅವ್ರದ್ದು ನನ್ನ ಕೆಲಸ ಎಲ್ಲ ಆಯಿತು, ಈಗ ಫ್ರೀ ಇದ್ದೀನಿ ಅಂತ ಹೇಳಿದ್ರು. ಸರಿ ಇಬ್ಬರು ಹೋಗೋಣ, ನನಗೂ ಕೂಡ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಅವ್ರಿಗೆ ಸಾಮಾನ್ಯವಾಗಿ ಯಾವಾಗಲೂ ಬ್ಯುಸಿನೇ ಇರ್ತಾರೆ. ಇರೋ ಟೈಮಲ್ಲಿ ಸ್ವಲ್ಪ ಈಚೆ ಕಡೆ ಎಲ್ಲ ಹೋಗಿ ಬಂದರೆ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತರಕಾರಿ ತರಲಿಕ್ಕೆ ಇಬ್ಬರು ಬಂದಿದ್ದೀವಿ ಇವತ್ತು. ಇನ್ನು ಮಾತಾಡ್ಕೊಂಡು ತರಕಾರಿನ ತೊಗೊಳ್ತಾ ಇದ್ದು. ಹಾಗೆ ಇವತ್ತು ತರಕಾರಿ ರೇಟ್ ಕೇಳಿ ಕೂಡ ಸ್ವಲ್ಪ ಶಾಕ್ ಆಯಿತು. ಎಷ್ಟು ರೇಟ್ ಇತ್ತು ಅಂದರೆ ಬೆಳ್ಳುಳ್ಳಿ ನೋಡ್ತಿರ್ಬೋದು 300 ರೂಪಾಯಿ kg ಆಗಿದೆ. ಬೀನ್ಸ್ ಕೂಡ ಅಷ್ಟೇ ರೇಟ್ ಆಗಿತ್ತು. ನಾನು ತೊಗೊಂಡಿದ್ದೆಲ್ಲ ತರಕಾರಿಯಿಂದ ಸುಮಾರು ಒಂದು 650 ರೂಪಾಯಿ ಬಿಲ್ ಆಯಿತು. ಜೊತೆಗೆ ಹಣ್ಣು ಕೂಡ ತೊಗೊಂಡೆ, ಅದರಿಂದ ಒಂದು 300 ರೂಪಾಯಿ ಬಿಲ್ ಆಯಿತು. ಈ ವಾರದ ತರಕಾರಿ ಹಾಗೆ ಹಣ್ಣಿನ ಬಿಲ್ಲು ಇಷ್ಟೊಂದಾಗಿದೆ. ಯಾಕಂದರೆ ನಮ್ಮನೇಲಿ ಸಾಮಾನ್ಯವಾಗಿ ಒಂದು ವಾರಕ್ಕೆ ಇಷ್ಟೊಂದೆಲ್ಲ ಆಗಲ್ಲ. ಹಣ್ಣು ಮತ್ತು ತರಕಾರಿ ಎರಡರಿಂದ ಒಂದು 550 ರೂಪಾಯಿ 500 ರೂಪಾಯಿ ಆಗುತ್ತೆ ಅಷ್ಟೇ. ಈ ವಾರನೇ ಇಷ್ಟೊಂದು ಬಿಲ್ ಆಗಿರೋದು. ಯಾಕಂದರೆ ನಾನು ಜಾಸ್ತಿ ತರಕಾರಿ ತಂದು ವೇಸ್ಟ್ ಮಾಡಲ್ಲ, ಎಷ್ಟು ಬೇಕೋ ಅಷ್ಟೇ ತೊಗೊಳ್ತೀನಿ, ಒಂದೊಂದು ಕಾಲು kg ಆ ಥರ. ಆದರೆ ಎಲ್ಲ ತರಕಾರಿನೂ ತೊಗೊಳ್ತೀನಿ. ಇನ್ನು ಅದಾದಮೇಲೆ ನಾವಿಲ್ಲಿ ಪೆಟ್ ಶಾಪ್ಗೆ ಬಂದಿದ್ದೀವಿ. ಪೆಟ್ಸ್ ತೊಗೊಳ್ಲಿಕ್ಕಲ್ಲ, ಒಂದು ಸ್ವಲ್ಪ ಫಿಶ್ನ ತೊಗೊಂಡಿದ್ದೀವಿ. ಬ್ಲ್ಯಾಕಿ ಎಲ್ಲ ನೋಡು ಫೈಟ್ರು, ವಾಸ್ತು ಮೀನದು. ಇನ್ನು ಆ ಕಡೆನೂ ಅವೇ ನೋಡಲ್ಲಿ. ಅಲ್ಲಿ ದೊಡ್ಡ ನಾಯಿ ಐತೆ, ಅಟ್ಯಾಕ್ ಮಾಡ್ಬಿಟ್ಟದು. ಎಷ್ಟು ಉದ್ದ ಐತೆ ನಾಯಿ ಅವ್ರದ್ದು. ಇಲ್ಲೈತಲ್ಲ ಇದೇ ತಾಣದಿ ಆರಾಮಾಗಿ ಶಿವ ಅಂತ ಮಲಗೈತೆ. ಸ್ಟ್ಯಾಂಡ್ಗೆ ಹಾಕೈತೆ ಗಾಡಿ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಆರಾಮಾಗಿ ಮಲಗೈತೆ. ಇಲ್ಲೇ ಕಡೆ ಇಲ್ಲೇ ಅಲ್ಲಿ ಮೇಲೊಂದಿದೆ ನೋಡಪ್ಪ, ಇಲ್ಲಿ ಅದು ಒಂದೇ. ಅಲ್ಲ ಫಿಶ್. ಹೌದಾ? ಮೀನ್ ಥರನೇ ಐತೆ, ಅಳ್ಳಾಡ್ತಾ ಇಲ್ವಲ್ಲ, ಗೊಂಬೆ ಇರ್ಬೇಕು. ವಾಪಸ್ ಅಲ್ಲೇ ನೀಟಾಗಿರೋ. ಈ ಬೌಲಲ್ಲಿ ಫೈಟರ್ ಫಿಶ್ನ ಇಟ್ಟು ಎಷ್ಟೊಂದು ದಿನನೇ ಆಗೋಗ್ಬಿಟ್ಟಿದೆ. ಯಾವಾಗಲೂ ಮುಂಚೆ ಇದನ್ನ ಒಳಗಡೆ ಇಟ್ಬಿಟ್ಟು ಅಲ್ಲಿ ಸಿಸ್ಟಮ್ ಮುಂದೆ ಇಟ್ಕೊಳ್ತಾ ಇದ್ದೆ. ಡೈಲಿ ಬೆಳಗ್ಗೆ ಬಂದು ನೋಡಿದ್ರೆ ನನಗೇನೋ ಒಂಥರ ಖುಷಿ. ಅವಾಗ ಇದು ದೊಡ್ಡ ಅಕ್ವೇರಿಯಂ ಇಟ್ಕೊಂಡಿರ್ತಿಲ್ಲ. ಈ ಅಕ್ವೇರಿಯಂ ಬಂದಮೇಲೆ ಮನೇಲಿ ಇಟ್ಟಿದ್ದೆ ಅಕ್ವೇರಿಯಂನ. ಇದು ಬಂದಮೇಲೆ ಇದನ್ನ ಬಿಟ್ಬಿಟ್ಟೆ, ಖಾಲಿ ಇತ್ತಲ್ಲ, ಅದಕ್ಕೆ ತೊಗೊಂಡ್ಬಂದು ಹಾಕೋಣ ಅಂತೇಳಿ ತೊಗೊಂಡ್ಬಂದಿದ್ದೀವಿ. ಮೊದಲು ನಾವು ಇಟ್ಕೊಂಡಿದ್ದು ಇದೇ ಕಲರ್ ಸೇಮ್, ಅದೇ ಕಲರ್ ಸಿಕ್ತು ಇವತ್ತು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗೈತೆ, ಡಬಲ್ ಕಲರ್ ಐತೆ. ಇವ್ರು ಕಿತ್ತಾಡ್ತಾವ್ರೆ, ಹೊಡೆದಾಡ್ತಾವ್ರೆ ಇವರು. ನಾಳೆ ಒಂದು ಹೊಡೆದ ಕರಿಯ ಅವರಿಗೆ ಯಾರೋ ಬೇರೆಯವ್ರು ಬಂದಿದ್ದಾರೆ ಅನಿಸ್ತಾ ಇದೆ. ಇದರ ಮೇಲೆ ಒಂದು ಎಕ್ಸ್ಟ್ರಾ ಫಿಶ್ನ ತಂದಲ್ಲಿ ಹಾಕಿದ್ದೀವಿ, ಅದಕ್ಕೆ ಫುಲ್ಲು ಗಲಾಟೆ ಮಾಡ್ತಿದ್ದಾರೆ ಎಲ್ಲರೂ. ನೋಡು, ಇದೆರಡು ಸೇಮ್ ನನ್ನ ಥರನೇ ಮ್ಯಾಚಿಂಗ್. ಒಂದು ಬ್ಲ್ಯಾಕ್ ಕಲರ್, ನಾನು ಆರೆಂಜ್ ಕಲರ್. ಇಷ್ಟೊಂದ್ರೆ ಅದ್ರ ಜೊತೆಲೇ ಅವೇ, ಇಬ್ರು ಕಿತ್ತಾಡಿಲ್ಲ. ಇದು ಬಂದೈತಾ ನೋಡು, ಅವರಿಬ್ರು ಪಾರ್ಟ್ನರ್ ಆಗವ್ರೆ. ಇದು ಹೋಯ್ತಾ ಇಲ್ಲ ಜೊತೆಗೆ. ಇದು ನೋಡಕ್ಕೆ ಕಪ್ಪೆ ತರ ಐತೆ. ಚೆನ್ನಾಗಿದೆ, ಚೆನ್ನಾಗೈತೆ. ಇದು ಅದು ಫಿಶ್ ಅಂತಾನೆ ಗೊತ್ತಾಗಲ್ಲ, ಏನೋ ಒಂದು ಪ್ಲಾಸ್ಟಿಕ್ ಫಿಶ್ ಅಂತಾನೆ ಅನ್ಸುತ್ತೆ. ಅವರಿಬ್ರು ಫುಲ್ಲು ಭಯ ಪಟ್ಕೊಂಡವ್ರೆ. ಇನ್ನು ಇವತ್ತು ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಂದರೆ ಫೋಟೋ ವರ್ಕ್ ಎಲ್ಲ ಇತ್ತು. ಇನ್ನು ಅವ್ರಿಗೆ ಫೋನ್ ಬಂತು ಅಂತೇಳಿ ಮಧ್ಯಾಹ್ನ ಹೋದರು. ಒಂದು 2 o'clock ಹೋಗಿ ಒಂದು 4 o'clockಗೆ ಬಂದರು. ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿರ್ತಾರೆ. ಈ ಥರ ಮಧ್ಯದಲ್ಲಿ ಏನಾದರೂ ಕೆಲಸ ಬಂತು ಅಂದರೆ ಮತ್ತೆ ಹೋಗ್ತಾ ಇರ್ತಾರೆ. ನಾನಂತೂ ಶಾಪಲ್ಲಿ ಇರಲೇಬೇಕು. ಇನ್ನು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ಮನೆಗೆ ಬಂದು ಫ್ರೆಶ್ನಪ್ ಎಲ್ಲ ಆಗಿಬಿಟ್ಟು ಇವಾಗ ಫ್ರಿಜ್ನೆಲ್ಲ ಕ್ಲೀನ್ ಮಾಡಿಟ್ಬಿಡೋಣ ಇವತ್ತು ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ನೀವು ನಾನು ಫ್ರಿಜ್ನ ನೋಡ್ಬೋದು,
ಎಷ್ಟೊಂದು ಮೆಸ್ಸಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಬಳಸದೇ ಇರೋ ಪದಾರ್ಥ ಎಲ್ಲನೂ ತುಂಬಿಟ್ಬಿಟ್ಟಿದ್ದೀನಿ. ಹಂಗಾಗಿ ನನಗೆ ಒಂಥರ ಹಿಂಸೆ ಆಗ್ತಾಯಿತ್ತಲ್ಲ, ಇವತ್ತು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫ್ರಿಜ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಮೊದಲು ಎಲ್ಲ ತರಕಾರಿಗಳನ್ನೂ ಎತ್ತಿಟ್ಬಿಡ್ತೀನಿ. ಅಂದರೆ ಮಿಕ್ಕಿರುತ್ತೆ ನೋಡಿ ಸ್ವಲ್ಪ, ಅದು ಇದು ತರಕಾರಿ ಎಲ್ಲ ಒಂದೊಂದೆರಡೆರಡು ಮಿಕ್ಕೇ ಇರುತ್ತೆ, ಅದನ್ನು ನಾನು ಬಿಸಾಡ್ಲಿಕ್ಕೆ ಹೋಗಲ್ಲ. ಅದನ್ನು ಕೂಡ ಎತ್ತಿಟ್ಬಿಟ್ಟು ಅದಾದಮೇಲೆ ನೀಟಾಗಿ ಆ ಫ್ರಿಜ್ ಬಾಕ್ಸ್ಗಳೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಹಾಲನ್ನ ತೊಗೊಂಡು ಬಂದಿದ್ದೆ, ಅದನ್ನು ಕಾಯಿಸಿರಲಿಲ್ಲ, ಕಾಯಿಸ್ಬಿಟ್ಟು ಸ್ವಲ್ಪ ಎಪ್ಪಾಕೋಣ ಅಂತ ಹೇಳ್ಬಿಟ್ಟು ಹಾಲನ್ನು ಕೂಡ ಇಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ನನಗೆ ನಂದಿನಿ ಇದು ಸ್ಪೆಷಲ್ ಹಾಲೆಲ್ಲ ಬರುತ್ತಲ್ಲ, ಅದರಲ್ಲಿ ಮೊಸರು ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ಏನೋ ಒಂಥರ ಹಸಿ ಹಸಿ ಸ್ಮೆಲ್ ಬರ್ತಿದೆ ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ಈ ಥರ ನಾರ್ಮಲ್ ಮಿಲ್ಕ್ನ ತೊಗೊಂಡು ಬಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಹಾಲಿನ ಕೆನೆನೆಲ್ಲ ಪೂರ್ತಿಯಾಗಿ ತೆಕ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಎಪ್ಪಾಕ್ತೀನಿ. ಆವಾಗ ನಾವು ಹೊರಗಡೆ ಎಲ್ಲ ತೊಗೊಳ್ತೀವಿ ನೋಡಿ ಮೊಸರು, ಸೇಮ್ ಅದೇ ಥರ ಅನಿಸುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ. ಒಂಥರ ಮೊಸರು ಸ್ಮೆಲ್ ಬರ್ತಿರುತ್ತೆ ನೋಡಿ, ಅದು ಸ್ಮೆಲ್ ಇರಲ್ಲ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು. ಲೋ ಫ್ಲೇಮಲ್ಲಿ ಸ್ವಲ್ಪ ಹಾಲನ್ನ ನಾನು ಕುದಿಸ್ಕೊಳ್ತೀನಿ, ಅದು ನೀಟಾಗಿ ಕುದಿಬೇಕು, ಕುದ್ಬಿಟ್ಟು ಕೆನೆ ಕಟ್ಟಬೇಕು. ಹೈ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮಾತ್ರ ಕೆನೆ ಬರುತ್ತೆ, ಇನ್ನೂ ಸ್ವಲ್ಪ ಕೆನೆ ಎಲ್ಲ ಹಂಗೆ ಉಳ್ಕೊಂಡಿರುತ್ತೆ. ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ತೀನಿ. ಈ ಕಡೆ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಾಲು ಕಾಯಲಿ ಅಂದ್ಬಿಟ್ಟು ಲೋ ಫ್ಲೇಮ್ ಮಾಡಿ ಆ ಕಡೆ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಇನ್ನು ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಹಾರ್ಲಿಕ್ಕೆ ಇಟ್ಬಿಟ್ಟು ಇವಾಗ ತರಕಾರಿನೆಲ್ಲ ತೊಗೊಂಡು ಬಂದಿದೆ ನೋಡಿ, ಆ ತರಕಾರಿನೆಲ್ಲ ತೊಳೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ತೊಳ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಯಾವಾಗ ತರಕಾರಿ ತಂದರೂ ಅಷ್ಟೇ ನಾನು ನೀಟಾಗಿ ತೊಳೆದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡೋದು. ನಾನು ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ತೊಳಿತೀನಿ. ಹಾಗೆ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿದ ತಕ್ಷಣ ಕೂಡ ತೊಳೆದಿಡಲ್ಲ, ಉಪ್ಪು ಅರಿಶಿನದ ಪುಡಿ ಹಾಕಿ ನೀರಲ್ಲಿ ನೆನೆಸಿಟ್ಬಿಡ್ತೀನಿ. ಒಂದು 15ರಿಂದ 20 ನಿಮಿಷನಾದ್ರೂ ನೀಟಾಗಿ ನೆನೆಸಿಟ್ಬಿಟ್ಟು ಅದಾದಮೇಲೆ ಇನ್ನೊಂದು ಸಲ ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಎಲ್ಲನೂ ಹಾರಾಕ್ಬಿಡ್ತೀನಿ. ಶುಂಠಿ ಎಲ್ಲ ತಂದಿದೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಮಾಡಿಟ್ಕೊತೀನಿ, ಅದನ್ನು ಕೂಡ ಈ ಥರ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ, ಆ ಮಣ್ಣೆಲ್ಲ ಹೋಗಲಿ ಅಂದ್ಬಿಟ್ಟು. ಇನ್ನು ಫ್ರಿಜ್ ಕ್ಲೀನ್ ಮಾಡಲಿಕ್ಕೆ ಒಂದು ಬಾಟಲ್ಗೆ ನಾನು ಸ್ವಲ್ಪ ವಿನೆಗರ್ ಹಾಗೆ ವಿಮ್ ಲಿಕ್ವಿಡ್ನ ಹಾಕಿ ನೀರು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ನ ಕ್ಲೀನ್ ಮಾಡ್ಕೊತೀನಿ. ಬೇಕಿಂಗ್ ಸೋಡಾ ಎಲ್ಲನೂ ಹಾಕ್ತಾರೆ. ನನಗೇನಾಗನ್ಸುತ್ತೆ ಅಂದರೆ ಈ ಥರ ವಿನೆಗರ್ ಮತ್ತು ಬೇಕಿಂಗ್ ಸೋಡಾ ಎರಡೂ ಮಿಕ್ಸ್ ಮಾಡಿ ಫ್ರಿಜ್ ಕ್ಲೀನ್ ಮಾಡಿದ್ರೆ ಅದೇನೋ ಒಂಥರ ಸ್ಮೆಲ್ ಚೆನ್ನಾಗಿ ಬರಲ್ಲ ಅಂತ ಅನಿಸುತ್ತೆ ನನಗೆ. ನಾನು ಆ ಥರ ಕೂಡ ಮಾಡಿ ನೋಡಿದ್ದೀನಿ, ಆದರೆ ಸ್ಮೆಲ್ ನನಗೆ ಇಷ್ಟ ಆಗ್ತಿರಲಿಲ್ಲ, ಏನೋ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಬರೀ ವಿನೆಗರ್ ಮತ್ತು ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಬಿಟ್ಟು ನೀಟಾಗಿ ಫ್ರಿಜ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಫ್ರಿಜ್ಜಲ್ಲಿ ಈ ಥರ ಕಲೆಯೆಲ್ಲ ಏನಿಲ್ಲ, ನೀವು ನೋಡ್ತಿರ್ಬೋದು, ಯಾಕಂದರೆ ನಾನು ಕ್ಲೀನಾಗೇ ಇಟ್ಕೊಂಡಿರ್ತೀನಿ. ಈ ಸಲ ಮಾತ್ರ ಈ ಥರ ಆಯಿತು ಅಷ್ಟೇ. ಇನ್ನು ಫ್ರಿಜ್ಜಲ್ಲಿ ರಬ್ಬರೆಲ್ಲ ಕೊಟ್ಟಿರ್ತಾರೆ ನೋಡಿ, ಅಲ್ಲೆಲ್ಲ ಒಂದೊಂದು ಸಲ ಗಲೀಜಾಗಿರೋ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಅಲ್ಲೆಲ್ಲ ನಾನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಮೊದಲು ನಾನು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ಇನ್ನೊಂದು ಒಣಗಿರೋ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಡ್ತೀನಿ ಅಷ್ಟೇ. ಬೇಗನೆ ಕ್ಲೀನ್ ಮಾಡ್ಕೊಳ್ಬೋದು. ನನಗೆ ಫ್ರಿಜ್ ಕ್ಲೀನ್ ಮಾಡೋದೇನು ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಈ ಥರ ತುಂಬ ಮೆಸ್ಸಿಯಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲನೂ ಮತ್ತೆ ರೀಆರ್ಗನೈಸ್ ಮಾಡೋದು ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ಇನ್ನು ಇವತ್ತು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ರೀಆರ್ಗನೈಸ್ ಮಾಡೋಣ ಫ್ರಿಜ್ ಅಂತಲೇ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಹೊಸ ಬಾಕ್ಸ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ, ಅದನ್ನು ಕೂಡ ಫ್ರಿಜ್ಗೆ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಬಾಕ್ಸ್ಗಳನ್ನೆಲ್ಲ ತೆಗೆದು ಬಿಸಾಡಿಬಿಟ್ಟು ಇನ್ನು ಇವಾಗ ಯಾವ ಥರ ಅದನ್ನು ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಮೊದಲು ನಾನು ಈ ಬಟಾಣಿ ಮತ್ತು ಕಾರ್ನೆಲ್ಲ ತಂದಿರ್ತೀನಲ್ಲ, ಅದನ್ನೆಲ್ಲ ನೀಟಾಗಿ ಸುಲಿದ್ಬಿಟ್ಟು ಈ ಥರ ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಬಟಾಣಿ ಇರ್ಬೋದು, ಹಾಗೆ ಕಾರ್ನ್ ಇರ್ಬೋದು. ಒಂದೊಂದ್ಸಲ ಬೇಬಿಗಾರ್ನ್ ತತ್ತೀನಲ್ಲ, ಬೇಬಿ ಕಾರ್ನು ಕೂಡ ನಾನು ಫ್ರೀಝರ್ನಲ್ಲೇ ಇಟ್ಬಿಡ್ತೀನಿ. ಹಾಗೆ ತೆಂಗಿನಕಾಯಿ ತುರಿ, ಒಂದು ತೆಂಗಿನಕಾಯಿ ತುರಿನ ತೊಗೊಂಡ್ರೆ ನನಗೆ ಒಂದು 4ರಿಂದ 5 ದಿನ ಬರುತ್ತೆ. ಜೊತೆಗೆ ಪನ್ನೀರ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ನಾನು ಫ್ರೀಝರಲ್ಲೇ ಇಡ್ತೀನಿ. ಆ ಕೆಳಗಡೆ ಎಲ್ಲ ಇಡ್ಲಿಕ್ಕೆ ಹೋಗಲ್ಲ, ನನಗೆ ಫ್ರೀಝರೇ ಕಂಫರ್ಟಬಲ್ ಅಂತ ಅನಿಸುತ್ತೆ, ಹಾಗಾಗಿ ಅಲ್ಲೇ ಇಡ್ತೀನಿ. ಇನ್ನು ಬೆಂಡೆಕಾಯಿ ತರಕಾರಿ ಎಲ್ಲ ತಂದಿದ್ದೆ ನೋಡಿ, ಅದನ್ನೆಲ್ಲ ತೊಳೆದು ಇವಾಗ ಈ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್ನ ನಾನು ಹೊಸ ಬೀನ್ಸ್ನ ಒಂದು ಕಡೆ ಇಟ್ಬಿಟ್ಟು ಹಳೆ ಬೀನ್ಸ್ನ ಇನ್ನೊಂದು ಕಡೆ ಇಡ್ತೀನಿ. ಮೊದಲು ನಾವು ಹಳೆ ಬೀನ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಹೊಸ ಬೀನ್ಸ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಈ ಬಾಕ್ಸ್ಗಳಿದೆಯಲ್ಲ, ಈ ಕಂಟೈನರ್, ಇದಕ್ಕೆ ನಾನು ಟಿಶ್ಯೂ ಎಲ್ಲ ಏನು ಹಾಕ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಕೆಳಗಡೆ ಒಂದು ಸ್ಟ್ಯಾಂಡ್ ಥರ ಕೊಟ್ಟಿರ್ತಾರೆ, ಅದು ನೀರನ್ನೆಲ್ಲ ಕೆಳಗಡೆ ಹೋಗೋ ಥರ ಮಾಡುತ್ತೆ, ಸ್ವಲ್ಪ ಸ್ಪೇಸ್ ಇರುತ್ತೆ. ಹಾಗಾಗಿ ನಾನು ಟಿಶ್ಯೂ ಹಾಕೋಲ್ಲ, ಹಂಗೇ ಇಟ್ಕೊತೀನಿ. ಇನ್ನು ನಿಂಬೆಹಣ್ಣು ಹಾಗೆ ಈ ನೆಲ್ಲಿಕಾಯಿನೆಲ್ಲ ಈ ಥರ ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಇಟ್ಕೊತೀನಿ. ನಾನು ತರಕಾರಿನೆಲ್ಲ ನೀಟಾಗಿ ಈ ಥರ ಆರ್ಗನೈಸ್
ಆರ್ಗನೈಸ್ ಮಾಡಿ ಮೇಲೆ ಇಟ್ಕೊಂಡು ಬಿಡ್ತೀನಿ ಬೇಗ ಸಿಗೋ ಥರ. ಯಾಕಂದರೆ ನನಗೆ ತರಕಾರಿ ಇಲ್ಲ ಅಂದರೆ ಅಡುಗೆ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಒಂದೊಂದು ದಿನಕ್ಕೂ ಒಂದೊಂದು ತರಕಾರಿ ಬೇಕಾಗತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ತರಕಾರಿನ ತೊಗೊಂಡು ಬರ್ತೀನಿ. ಅಂದರೆ ಈ ವಾರಕ್ಕೆ ಎಷ್ಟು ತರಕಾರಿ ಬೇಕು ಅಷ್ಟು ತರಕಾರಿನ ತಂದಿಟ್ಕೊಂಡು ಬಿಡ್ತೀನಿ. ಒಂದೊಂದು ಸಲ ಬೇಗನೆ ಖಾಲಿ ಆಗುತ್ತೆ, ಆವಾಗ ಬೇಗ ಹೋಗಿ ತೊಗೊಂಡು ಬರ್ತೀನಿ. ಒಂದೊಂದು ಸಲ ಖಾಲಿ ಏನಾಗಲ್ಲ. ಇನ್ನು ಸೊಪ್ಪೆಲ್ಲನೂ ಕೂಡ ತೊಗೊಂಡು ಬಂದಿದ್ದೆ. ಇನ್ನು ಸೊಪ್ಪಂದರೆ ಇದು ನುಗ್ಗೆಕಾಯಿ ಸೊಪ್ಪು ಜೊತೆಗೆ ಪಾಲಕ್ ಸೊಪ್ಪನ್ನ ತಂದಿದ್ದೆ. ಸೊಪ್ಪನ್ನ ನಾನು ಮೊದಲು ಬಳಸ್ಕೊಂಡು ಬಿಡ್ತೀನಿ. ಯಾಕಂದರೆ ಸೊಪ್ಪನ್ನ ನಾನು ಜಾಸ್ತಿ ದಿನ ಫ್ರಿಜ್ಜಲ್ಲೆಲ್ಲ ಇಡ್ಲಿಕ್ಕೆ ಹೋಗಲ್ಲ. ಒಂದಿನ 2 ದಿನದಲ್ಲೇ ನಾನು ಸೊಪ್ಪನ್ನ ಖಾಲಿ ಮಾಡಿಬಿಡ್ತೀನಿ. ಇನ್ನು ತರಕಾರಿನೆಲ್ಲ ಇಟ್ಕೊಳ್ತೀನಿ ಅಷ್ಟೇ. ಅದ್ರ ಜೊತೆಗೆ ಕಟ್ ಮಾಡಿ ಕೂಡ ತರಕಾರಿನ ನಾನು ಇಡಲ್ಲ. ಅದು ನನಗೆ ಇಷ್ಟ ಆಗಲ್ಲ. ಫ್ರೆಶ್ ಆಗಿದೆ ಅಂತ ಕೂಡ ಅನಿಸಲ್ಲ ಯಾವತ್ತೂ ಕೂಡ. ಆ ಥರ ತಿನ್ನಲೂಬಾರ್ದು ಕೂಡ. ಹಾಗಾಗಿ ನಾನು ತರಕಾರಿನೆಲ್ಲ ಈ ಥರ ನೀಟಾಗಿ ತೊಳೆದು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೀನಿ ಅಷ್ಟೇ. ಕಟ್ ಮಾಡಿ ಎಲ್ಲ ಇಡಲ್ಲ. ಇನ್ನು ಬೆಳಗ್ಗೆ ತಿಂಡಿ ಮಾಡಬೇಕು ಅಂತೇಳಿ ಇವಾಗ ರಾತ್ರಿನೇ ಕಟ್ ಮಾಡಿ ಇಟ್ಕೊಳ್ಳೋದು ಕೂಡ ನಾನು ಮಾಡಲ್ಲ. ಯಾಕಂದರೆ ಇಬ್ಬರೇ ಅಲ್ವಾ ಇರೋದು, ಅಷ್ಟೊಂದು ಕ್ವಾಂಟಿಟಿಲಿ ಕಟ್ ಮಾಡೋ ಅಗತ್ಯ ಕೂಡ ಇರಲ್ಲ. ಇಬ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದ್ರಿಂದ ನನಗೇನು ಆ ಥರ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅನಿಸಲ್ಲ. ನಾನು ಬೇಗ ಬೇರೆ ಎದ್ದೋಳೋದ್ರಿಂದ ನನಗೆ ಅದು ಆರಾಮ್ ಅನಿಸುತ್ತೆ. ಬೆಳಗ್ಗೆನೇ ಎದ್ಬಿಟ್ಟು ಕಟ್ ಮಾಡಿ ಅಡುಗೆನ ಮಾಡ್ಕೊತೀನಿ. ಇನ್ನು ಈ ಬಾಕ್ಸ್ನ ತೊಗೊಂಡಿದ್ದೀನಲ್ಲ, ಇದರಲ್ಲಿ ಮೇನಾಗಿ ನಾನು ಕೊತ್ತಂಬರಿ, ಪುದೀನ ಹಾಗೆ ಕರಿಬೇವನ್ನೆಲ್ಲ ಇಟ್ಕೊಳ್ಳಿಕ್ಕೆ ಬೇಕಾಗುತ್ತೆ ಅಂತಲೇ ಈ ಬಾಕ್ಸ್ನ ತೊಗೊಂಡಿದ್ದೆ. ಇದಂತೂ ನನಗೆ ಸಖತ್ ಇಷ್ಟ. ಎಲ್ಲ ಒಂದರಲ್ಲೇ ಸಿಕ್ಕೋಗ್ಬಿಡುತ್ತೆ. ಹಾಗೆ ಪುಡ್ತಾ ಕೂಡ ಇದೆ. ಇದಕ್ಕೆ ಟಿಶ್ಯೂ ಹಾಕ್ಬಿಟ್ಟು ಅದಾದಮೇಲೆ ಸೊಪ್ಪನ್ನ ಹಾಕಿ ಅದಾದಮೇಲೆ ಟಿಶ್ಯೂನ ಹಾಕ್ಕೊಳ್ತೀನಿ. ಸೊಪ್ಪನ್ನೇನು ತೊಳಿಲಿಕ್ಕೆ ಹೋಗಲ್ಲ, ಹಂಗೆ ಇಟ್ಕೊಂಡಿರ್ತೀನಿ. ಅಡುಗೆ ಮಾಡುವಾಗ ತೊಳ್ಕೊಂಡು ಹಾಕ್ಕೊಳ್ತೀನಿ ಅಷ್ಟೇ. ಇನ್ನು ನಾನು ಒಂದೆರಡು ಕಂಟೈನರ್ನ ತರಿಸ್ಕೊಂಡಿದ್ದೆ. ಆಗಲೇ ಹೂವು ಮತ್ತು ಸೊಪ್ಪು ಹಾಕಿಟ್ನಲ್ಲ, ಅದೇ ಕಂಟೈನರ್ಗೆ ಈ ಥರ ಒಂದು 3 ಬಾಕ್ಸ್ಗಳನ್ನ ಕೊಟ್ಟಿದ್ರು. ಅದನ್ನು ನಾನು ಅದರಲ್ಲಿಡಲ್ಲ. ಇನ್ನು ಎಕ್ಸ್ಟ್ರಾ ಮಿಕ್ಕಿರುತ್ತೆ ನೋಡಿ ತರಕಾರಿ, ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ತರಕಾರಿ ಇರುತ್ತೆ ನೋಡಿ, ಅದನ್ನು ಆ ಪುಟ್ಟ ಕಂಟೈನರ್ಗೆ ಹಾಕ್ಲಿಕ್ಕಾಗಲ್ಲ. ಅವನ್ನೆಲ್ಲ ನಾನು ಈ ಥರ ಈ ಕಂಟೈನರ್ಗೆ ಟಿಶ್ಯೂನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಿಕ್ಕಿರೋ ತರಕಾರಿನೆಲ್ಲ ಹಾಕ್ಬಿಟ್ಟು ಒಂದು ಟಿಶ್ಯೂನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಆವಾಗ ನೀಟಾಗಿರುತ್ತೆ, ಫ್ರೆಶ್ ಆಗಿ ಕೂಡ ಇರುತ್ತೆ. ಸೌತೆಕಾಯಿ ಇರ್ಬೋದು, ಇನ್ನು ಬೂದ್ಗುಂಬಳಕಾಯಿ ಅಂತೂ ನನಗೆ ಬೇಕೇ ಬೇಕು, ಅದನ್ನು ಮಿಸ್ ಮಾಡಲ್ಲ, ಅದಿರ್ಬೋದು. ಇದನ್ನೆಲ್ಲ ನಾನು ಈ ಥರ ಕೆಳಗಡೆ ಇಟ್ಕೊಂಡು ಬಿಡ್ತೀನಿ. ಇವಾಗ ಒಂದು ಕಡೆ ಅಂತೂ ನೀಟಾಗಿ ಕ್ಲೀನ್ ಆಯಿತು. ಇನ್ನು ಈ ಕಡೆ ಕೂಡ ಹಂಗೇನೇ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಈ ಕಡೆ ಸೈಡಲ್ಲಿ ಬೇಕಿಂಗ್ ಪೌಡರ್ ಅದು ಇದು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಜಾಸ್ತಿ ನಾನು ಈ ಮಸಾಲೆ ಪುಡಿಗಳನ್ನೆಲ್ಲ ಮನೇಲೇ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಈ ಬೇಕಿಂಗ್ ಪೌಡರ್ ಇರ್ಬೋದು, ಈ ಬಾದಾಮ್ ಪೌಡರ್ ಇರ್ಬೋದು, ಇದೆಲ್ಲ ಪಾಯಸ ಮಾಡ್ಲಿಕ್ಕೆ ಬೇಕಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕಾರ್ನ್ಫ್ಲೋರ್ ಇರ್ಬೋದು, ಇದೆಲ್ಲ ತೀರಾ ನಾವು ಯಾವುದು ರೇರಾಗಿ ಯೂಸ್ ಮಾಡ್ತೀವೋ ಅದನ್ನು ಮಾತ್ರ ನಾನು ಈ ಫ್ರಿಜ್ಜಲ್ಲಿ ಇಡ್ತೀನಿ. ಅದು ಇದು ಅಂತ ಎಲ್ಲ ತುಂಬಿ ಇಟ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ಎಲ್ಲನೂ ನೀಟಾಗಿ ಇವತ್ತು ಆರ್ಗನೈಸ್ ಮಾಡಿದ್ದೀನಿ. ಸಾಮಾನ್ಯವಾಗಿ ನಾನು ಇದೇ ಥರ ಫ್ರಿಜ್ನ ಇಟ್ಕೊಂಡಿರ್ತೀನಿ, ಆದರೆ ಇವಾಗ ಈ ಥರ ಮೆಸ್ಸಿ ಆಗೋಗ್ಬಿಟ್ಟಿತ್ತು ಅಷ್ಟೇ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ಇಟ್ಟಿದ್ದೀನಿ ಅಂದ್ಬಿಟ್ಟು. ಇನ್ನು ಇಲ್ಲಿ ಫಸ್ಟ್ ಟ್ರೇಯಲ್ಲಿ ಬಂದು ನೆಲ್ಲಿಕಾಯಿ, ನಿಂಬೆಹಣ್ಣು ಹಾಗೆ ಹಸಿರು ಮೆಣಸಿನ್ಕಾಯ್ದು ತೊಟ್ಟೆಲ್ಲ ತೆಗೆದ್ಬಿಟ್ಟು ಒಂದು ಗ್ಲಾಸ್ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಬಂದು ಒಂದು ಸ್ವಲ್ಪ ಬ್ಯಾಟರ್ ಏನೋ ಮಿಕ್ಕಿತ್ತು ಮನೇಲಿ, ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಇನ್ನು ಈ ಕಡೆ 2 ಕಂಟೈನರ್ನ ಇಟ್ಕೊಂಡು ಇದ್ರ ಜೊತೆಗೆ ನಾನು ಸೊಪ್ಪನ್ನ ಇಟ್ಟಿದ್ನಲ್ಲ ಆ ಕಂಟೈನರ್ನು ಕೂಡ ಈ ಲೈನಲ್ಲೇ ಇಟ್ಕೊತೀನಿ. ಇದರಲ್ಲಿ ನಾನು ಸೊಪ್ಪೆಲ್ಲ ಸಾಮಾನ್ಯವಾಗಿ ಇಟ್ಕೊಳ್ಳೋದು. ಇನ್ನು ಇದರಲ್ಲಿ ಹೂವನ್ನ ಇಟ್ಕೊಂಡು ಬಿಡ್ತೀನಿ ಪೂಜೆಗೆ ಬೇಕಾಗೋ ಥರ. ನನಗೆ ಪ್ರತಿದಿನ ಕೂಡ ಪೂಜೆಗೆ ಇಲ್ಲಿಲ್ಲ ಅಂದರೆ ಶಾಪಲ್ಲಾದರೂ ಬೇಕು. ಒಂದೊಂದು ಸಲ ಮನೇಲಿ ಮಾಡೋದು ಸ್ಕಿಪ್ ಮಾಡಿದ್ರು ಕೂಡ ಪೂಜೆನ ಶಾಪಲ್ಲಿ ಸ್ಕಿಪ್ ಮಾಡಲ್ಲ. ಇನ್ನು ಕೆಳಗಡೆ ಟೊಮೊಟೊ ಇಟ್ಟಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಆ ಕಡೆ ಇಟ್ಟಿದ್ದೀನಿ. ಇನ್ನು ಕೊನೆಯಲ್ಲಿ ಸ್ವಲ್ಪ ರವೆ ಇತ್ತು ಮನೇಲಿ, ಎಕ್ಸ್ಟ್ರಾ ಜಾಸ್ತಿನೇ ಇತ್ತು, ಅದನ್ನು ಆ ಕಡೆ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಇಲ್ಲಿ ಸ್ವಲ್ಪ ಬಿಸಿಬೇಳೆ ಬಾತ್ ಪುಡಿ ಇರ್ಬೋದು, ಹಾಗೆ ಗರಂ ಮಸಾಲ ಎಕ್ಸ್ಟ್ರಾ ಉಳ್ಕೊಂಡಿರೋದು, ಇನ್ನು ವಾಂಗಿಬಾತ್ ಪುಡಿ ಇರ್ಬೋದು, ಹಾಗೆ ಚಟ್ನಿ ಪುಡಿ, ಈ ಥರ ಪುಡಿಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ರೋಸ್ ವಾಟರ್ ಬಾಟ್ಲನ್ನ ಇಲ್ಲಿಟ್ಟಿದ್ದೀನಿ. ನನಗೆ ರೋಸ್ ವಾಟರ್ ಬೇಕಾಗುತ್ತೆ, ಹಾಗಾಗಿ ಈ ಥರ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಈ ಥರ ಒಂದು ಪುಟ್ಟು ಜಾರ್ಗೆ ಹಾಕಿ ಇಟ್ಟಿದ್ದೀನಿ. ಅಷ್ಟೊಂದು ಬೇಕಾಗಲ್ಲ ನಮಗೆ, ಒಂದು 3 ದಿನಕ್ಕೆ ಆಗೋವಷ್ಟು ನಾನು ಈ ಥರ ಇಟ್ಕೊಂಡಿರ್ತೀನಿ. ಇನ್ನು ನೆನ್ನೆ ನಾನು ಜಾಮ್ನ ಮಾಡಿದ್ದೆ, ಅದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ. ಇನ್ನು ಈ ಕಡೆ ನೀವು ನೋಡ್ತಿರ್ಬೋದು, ನನ್ನ ಹಸ್ಬೆಂಡ್ಗೆ ಕಿಸಾನ್ ಜಾಮ್ ಅಂದರೆ ತುಂಬ ಇಷ್ಟ. ಅವರು ಯಾವಾಗಲೂ ಕೇಳ್ತಿರ್ತಾರೆ ಅಂತೇಳಿ ಒಂದು 3 ಪ್ಯಾಕ್ನ ಅಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ಫ್ರಿಜ್ಜು ಸ್ವಲ್ಪ ಸ್ಮೆಲ್ ಕಡಿಮೆ ಆಗಬೇಕು ಅಂದರೆ ಒಂದು ಅರ್ಧ ನಿಂಬೆಹಣ್ಣ ಫ್ರಿಜ್ಜಲ್ಲಿ ಇಟ್ಟೇ ಇರಬೇಕು ಅಲ್ವಾ, ಎಲ್ರಿಗೂ ಸಾಮಾನ್ಯವಾಗಿ ಇದು ಗೊತ್ತಿರುತ್ತೆ. ನಾನು ಕೂಡ ಹಂಗೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ 9 ಫಾಲಿಶ್ನೆಲ್ಲ ಇಟ್ಟಿದ್ದೀನಿ, ಅಲ್ಲಿ ಮೊಟ್ಟೆ ಕೂಡ ಇಟ್ಕೊಳ್ತೀನಿ ನಾನು. ಇನ್ನು ಇಲ್ಲಿ ನಾನು ಚಿಲ್ಲಿ ವಿನೆಗರು, ವೈಟ್ ವಿನೆಗರು ಹಾಗೆ ಸ್ವಲ್ಪ ಸೋಯಾ ಸಾಸ್ನ ಇಟ್ಟಿದ್ದೀನಿ. ಸೋಯಾ ಸಾಸ್ ನಾನು ಯಾವತ್ತೂ ಯೂಸ್ ಮಾಡಲ್ಲ, ಇದನ್ನು ಸ್ವಲ್ಪ ಕ್ಲೀನಿಂಗಿಗೆ ಅಂತ ಇಟ್ಕೊಂಡಿರ್ತೀನಿ ಅಷ್ಟೇ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಎಕ್ಸ್ಟ್ರಾ ಯಾವುದು ಮಿಕ್ಕಿರುತ್ತೆ ನೋಡಿ, ನಾನು ಹೊರಗಡೆ ಇಟ್ಕೊಂಡು ಇನ್ನೂ ಎಕ್ಸ್ಟ್ರಾ ಮಿಕ್ಕಿರುತ್ತಲ್ಲ ಅದನ್ನು ನಾನು ಈ ಥರ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಯಾಕಂದರೆ ಈಚೆ ಕಡೆ ಇಟ್ಬಿಟ್ರೆ ಒಂದೊಂದು ಸಲ ಹುಳ ಆಗೋಗ್ಬಿಡುತ್ತೆ, ಹಾಗಾಗಿ ನಾನು ಈ ಥರ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಕವರಲ್ಲೇ ಹಂಗಂಗೆ ಇಟ್ಬಿಟ್ಟಿದ್ದೆ. ಇವತ್ತು ನಾನು ಸ್ವಲ್ಪ ಜಾರ್ಗಳನ್ನೆಲ್ಲ ತರಿಸ್ಕೊಂಡಿದ್ನಲ್ಲ ಸ್ವಲ್ಪ, ಅದನ್ನಲ್ಲಿ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ಅಷ್ಟೇ. ಇನ್ನು ಕೆಳಗಡೆ ಬಂದರೆ ಹುಣಸೆಹಣ್ಣು, ಮಿಲ್ಕ್ ಪೌಡರ್ ಹಾಗೆ ಕಡಲೆ ಹಿಟ್ಟು, ಮೈದಾ ಇಲ್ಲಿ ಇಟ್ಕೊಂಡಿರ್ತೀನಿ. ಇದನ್ನು ಸಾಮಾನ್ಯವಾಗಿ ನಾನು ಯಾವತ್ತೂ ಜಾಸ್ತಿ ಯೂಸ್ ಮಾಡಲ್ಲ, ಅಪರೂಪಕ್ಕೆ ಒಂದ್ಸಲನಾದರೂ ಯೂಸ್ ಮಾಡಲೋದು ಬೇಕಾಗತ್ತಲ್ಲ, ಆ ಟೈಮ್ಗೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು
ಇನ್ನು ಈ ಕಡೆ ಸೈಡಲ್ಲಿ ನಾನು ಒಂದು ಬಾಟಲ್ನ ಇಟ್ಟಿರ್ತೀನಿ. ಇದರಲ್ಲಿ ಸಾಮಾನ್ಯವಾಗಿ ಕೋಕೋನಟ್ ಮಿಲ್ಕು, ಬಾದಾಮ್ ಮಿಲ್ಕು ಇದೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಆ ಬಾಟಲ್ನ ಇಟ್ಕೊಂಡಿರ್ತೀನಿ ಅಷ್ಟೇ. ಇಷ್ಟೇ ನನ್ನ ಫ್ರಿಜ್ಜು. ಸಿಂಪಲ್ಲಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇವತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ರೆಡಿ ಮಾಡಿದ್ಮೇಲೆ ಅಂತ ನನಗೆ ಅನ್ನಿಸ್ತು. ಇದರಲ್ಲಿರೋ ಬೇರೆ ಥಿಂಗ್ಸ್ನೆಲ್ಲ ತೆಗೆದ್ಬಿಟ್ಟಿದ್ದೀನಿ ಇವತ್ತು. ಹೇಗೆ ಕಾಣಿಸ್ತಾ ಇದೆ, ಇಷ್ಟ ಆಯಿತಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ, ನಾನು ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀನ ಅಂತ ಹೇಳ್ಬಿಟ್ಟು. ನನಗೆ ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು ಕೂಡ ಫ್ರಿಜ್ನ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳಿ, ಎಲ್ಲ ಮಿಸ್ಸಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನಿವತ್ತು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಒಂದು ಮಿನಿ ವ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇನ್ನು ಹಾಲಿಗೆ ಎಪ್ಪಾಕ್ಲಿಕ್ಕೆ ಆಗಲೇ ಹೇಳೋದ್ನೆಲ್ಲ ಕೆನೆ ಎಲ್ಲ ಈ ಥರ ಮೇಲ್ಗಡೆ ಬಂದಿರುತ್ತೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ನಾನು ಹೆಪ್ಪಾಕ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಮಡಿಕೆಲಿ ಯಾವ ಥರ ಹೆಪ್ಪಾಕ್ತೀರಾ ಅಂತ ಕೇಳ್ತಾನೆ ಇರ್ತಾರೆ. ನಾನು ಅದನ್ನು ಕೂಡ ಮಿನಿ ವ್ಲಾಗ್ ಮಾಡಿದ್ದೀನಿ. ಇಷ್ಟೇ, ಹಾಲನ್ನ ಕಾಯಿಸ್ಬಿಟ್ಟು ಮಡಿಕೆಗೆ ಹಾಕಿ ಮೆಣಸಿನ್ಕಾಯಿನೋ ಇಲ್ಲಾಂದರೆ ಮೊಸರನ್ನೋ ಹಾಕಿ ಹೆಪ್ಪಾಕೋದು ಅಷ್ಟೇ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ತುಂಬಾ ಲಾಂಗ್ ಆಯಿತು ಅಂತ ಅನಿಸುತ್ತೆ ಇವತ್ತಿನ ವ್ಲಾಗು. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.